ಬಂಟ್ವಾಳ ತಾಲೂಕು ಹಿಂದೂ ಸಂಗಮ ಆಯೋಜನಾ ಸಮಿತಿಯ ಸಂಗಬೆಟ್ಟು, ಕರ್ಪೆ, ಕುಕ್ಕಿಪಾಡಿ, ಎಳೆಯ ನಡುಗೋಡು ಗ್ರಾಮಗಳನ್ನೊಳಗೊಂಡ ಸಂಗಬೆಟ್ಟು ಮಂಡಲದ ವತಿಯಿಂದ ಹಿಂದೂ ಸಂಗಮ ಕಾರ್ಯಕ್ರಮ ಸಿದ್ದಕಟ್ಟೆ ಕೇಂದ್ರ ಮೈದಾನದಲ್ಲಿ ನಡೆಯಿತು. ಇವತ್ತಿನ ರಾಜಕೀಯದಲ್ಲಿಯೂ ಕೂಡ ಅನೇಕ ನೇತಾರಗಳು ಹೇಳ್ತಾರೆ ತರುಣವನ್ನು ಮುಂದಕ್ಕೆ ತರಬೇಕು ಅಂತೇಳಿ. ಯಾಕಂದ್ರೆ ಹೊಸ ಹೊಸ ಯೋಚನೆಗಳು, ಹೊಸ ಹೊಸ ಆಲೋಚನೆಗಳು ತರುಣರ ಮಸ್ತಿಷ್ಕದಲ್ಲಿ ಉದ್ಭವ ಆಗುತ್ತೆ. ಹಾಗಾಗಿ ತಾರುಣ್ಯದ ಆ ಬಿಸಿ ಕಾಲದಲ್ಲಿ ದೇಶಕ್ಕೋಸ್ಕರ ಸಮರ್ಪಣೆಯನ್ನ ಮಾಡಬೇಕಾದಂತ ಅವಶ್ಯಕತೆ ಇದೆ. ಸ್ವಲ್ಪ ಬಿಸಿಲು ತಾಗಿದ್ರೂ ತೊಂದರೆ ಇಲ್ಲ, ವಿಟಮಿನ್ ಡಿ ನಮ್ಮ ಶರೀರದಲ್ಲಿ ಸೇರ್ಕೊಳ್ಳುತ್ತೆ. ಹಾಗಾಗಿ ಬಿಸಿಲಿನಲ್ಲಿ ಮೆರವಣಿಗೆಯಲ್ಲಿ ಬಂದಿದ್ದೇವೆ. ಸ್ವಲ್ಪ ಇಲ್ಲಿನೂ ಕೂತ್ಕೊಂಡು, ಬಿಸಿಲು ಕಡಿಮೆ ಆಗಿದೆ ಈಗ, ಇಲ್ಲಿನೂ ಕೂತ್ಕೊಂಡು ಆ ಇಷ್ಟರವರೆಗೆ ಅನೇಕ ದಿನಗಳಿಂದ ಪರಿಶ್ರಮ ಪಟ್ಟು ಈ ಅತ್ಯಂತ ಉತ್ತಮವಾಗಿರುವಂತಹ ಕಾರ್ಯಕ್ರಮವನ್ನು ನಾವೆಲ್ಲ ಆಯೋಜನೆ ಮಾಡಿದ್ದೇವೆ. ಅದನ್ನು ಪೂರ್ಣಗೊಳಿಸಬೇಕಿದ್ರೆ ಈ ಸಭೆಯಲ್ಲಿ ಚೇರ್ಗಳು ಖಾಲಿ ಕಾಣಬಾರದು. ಭಾಗವತದಲ್ಲಿ ಪರೀಕ್ಷಿತ ಮಹಾರಾಜನ ಪ್ರಶ್ನೆಗೆ ಪರೀಕ್ಷಿತ ಮಹಾರಾಜನು ಅನೇಕ ಪ್ರಶ್ನೆಯನ್ನು ಈ ಬ್ರಹ್ಮಾಂಡದ 50 ಲಕ್ಷ ಕೋಟಿ ಯೋಜನೆ ಉಳ್ಳಂತ ಈ ಬ್ರಹ್ಮಾಂಡ ಭಾಗವತದಲ್ಲಿ ಪ್ರಮಾಣ ಇದೆ. ಈ ಬ್ರಹ್ಮಾಂಡ 14 ಲೋಕವಿಲ್ಲ. ಅಥಲ ವಿತಲ ಸುತಲ ತಲತಲ ರಸತಲ ಮಹತಲ ಪಾತಾಲ ಎಂಬ 7 ಲೋಕ, ಕೆಳಗಡೆ ಭೂ ಭೂಲ ಸ್ವರ ತಪೋ ಜನ ಸತ್ಯಲೋಕ ತನಕ ಮೇಲೆ 7 ಲೋಕಗಳು. ಈ 14 ಲೋಕಗಳುಳ್ಳ ಈ ಬ್ರಹ್ಮಾಂಡಕ್ಕೆ 50 ಲಕ್ಷ ಕೋಟಿ ಯೋಜನೆಯಂತೆ. ಅದರ ವರ್ಣನೆಯನ್ನು ಶುಕದೇವ್ ಗೋಸ್ವಾಮಿಗಳು ಪರೀಕ್ಷಿತನಿಗೆ ಉಪದೇಶ ಮಾಡ್ತಾರೆ. ಯಾವ ಲೋಕಗಳಲ್ಲಿ ಯಾವ ದೇವರನ್ನು ಪೂಜೆ ಮಾಡ್ತಾರೆ, ಅವರು ಹೇಗೆ ಇದ್ದಾರೆ ಎಂಬುದರಲ್ಲಿ ವರ್ಣನೆ ಮಾಡಿದ್ದಾರೆ. ಭಾಗವತದ ಪಂಚಮ ಸ್ಕಂದದಲ್ಲಿ ಇದು ಇದೆ. ಅದರ ನಂತರ ಪರೀಕ್ಷಿತನ ಪ್ರಶ್ನೆಗೆ ಭಾರತ ವರ್ಷದ ಬಗ್ಗೆ ಉತ್ತರ ಕೊಡ್ತಾ, ಭಾರತ ವರ್ಷದಲ್ಲಿ ಯಾರನ್ನು ಪೂಜೆ ಮಾಡ್ತಾರೆ ಅಂತ ಕೇಳಿದಾಗ ನರನಾರಾಯಣ ಋಷಿಯ ವರ್ಣನೆಯನ್ನು ಮಾಡುತ್ತಾ ಸುಖದೇವ ಗೋಸ್ವಾಮಿಗಳು ಭಾವಕ್ಕೆ ಹೋಗಿ ಈ ಲೋಕವನ್ನು, ಈ ಭಾರತ ವರ್ಷವನ್ನು ಹೊಗಳುತ್ತಾ ದೇವತೆಗಳು ಹೇಗೆ ಈ ದೇಶವನ್ನು ಹೊಗಳ್ತಾರೆ ಅಂತ ಅವರು ಅಲ್ಲಿ ವರ್ಣನೆ ಮಾಡಿದ್ದಾರೆ. ದೇವತೆಗಳು ಸಮೇತ ಹೇಳ್ತಾರೆ ಧನ್ಯ